ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌತಮ್ ಅವರೇ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅತ್ತೆ ಹೇಗಿದ್ದೀರಾ? ಗೌತಮ್ ಅವರೇ, ಅತ್ತೆ ಬಂದಿದ್ದಾರೆ. ಹೌದಾ ಗುಂಡು ಅಮ್ಮ? ಏನಮ್ಮ? ಅತ್ತೆ ಬರ್ತಿದಾರ ಅಂತ ನೀನು ನನ್ನ ಹತ್ರ ಹೇಳಿಲ್ಲ, ಸರ್ಪ್ರೈಸ್ ಕೊಟ್ಟಿದ್ದೀರಾ? ನನಗೆ ಸರ್ಪ್ರೈಸ್. ಏನಮ್ಮ ಇದು? ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಎಲ್ಲ ಆನಂದ ಡ್ರಾಪ್ ಮಾಡದ್ನ? ಇಲ್ಲಪ್ಪ, ನಾನೇ ಕ್ಯಾಬಲ್ಲಿ ಬಂದೆ. ಕೂತ್ಕೊ. ಅಪ್ಪ, ಮಕ್ಕಳಲ್ಲಿ ಕಾಣಿಸ್ತಾ ಇಲ್ವಲ್ಲ? ಕೆಳಗಡೆ ಸಿಕ್ಲಿಲ್ವಾ? ಅಲ್ಲೇ ಆಟ ಆಡ್ತಾ ಇದ್ರು. ಇಲ್ಲ, ಕಾಣಿಸ್ಲಿಲ್ಲ. ಎಲ್ಲ ದೂರ ಹೋಗಿರ್ಬೇಕು. ಭಾಗ್ಯತ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮಲ್ಲಿ. ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಸರಿ, ನಾನು ಒಂದು ನಿಮಿಷ ಅಂಗಡಿಗೆ ಹೋಗಿ ಬರ್ತೀನಿ. ಭೂಮಿಕಾ, ನೀವು ಮಾತಾಡ್ತಾರೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಅರೆ, ಒಂದು ನಿಮಿಷ. ಇಬ್ರು ಬೇಡ, ನಾನೇ ಹೋಗ್ತೀನಿ, ನೀವು ಕುತ್ಕೊಂಡು ಮಾತಾಡಿ. ಏನು ಬೇಕು? ಲಿಸ್ಟ್ ಒಳಗೆ ಇದೆ. ಮಕ್ಕಳಿಗೋಸ್ಕರ ಏನೂ ತರಬೇಡ. ಸರಿ, ಆಯ್ತು. ಕಾಫಿ ಮಾಡ್ಕೊತೀನಿ. ಮತ್ತೆ ಅಮ್ಮ, ಇನ್ನೇನು ಸಮಾಚಾರ? ಏನಿಲ್ಲಪ್ಪ, ನೀನೇ ಹೇಳ್ಬೇಕು. ಪಪ್ಪ, ಮದ್ವೆ ಟೈಮಲ್ಲಿ ಅಮ್ಮ ಯಾಕೆ ಅಷ್ಟೊಂದು ಬೇಜಾರಾಗಿದ್ದಾರೆ? ನೀವು ಮಾತ್ರ ಖುಷಿಯಾಗಿದ್ದೀರಾ? ಹೌದು ಪಪ್ಪ, ನೀವು ಮಾತ್ರ ಖುಷಿಯಾಗಿದ್ದೀರಾ. ಮಮ್ಮಿ ಫುಲ್ ಡಲ್ ಆಗಿದೆ. ಹೆಂಗೆ? ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡ್ರು, ಹೇಳಕ್ಕಾಗಲ್ಲ. ಪ್ಲೀಸ್ ಪಪ್ಪ ಹೇಳಿ. ಪ್ಲೀಸ್ ಪಪ್ಪ ಹೇಳಿ ಪಪ್ಪ. ಅದೊಂದು ದೊಡ್ಡ ರಾಮಾಯಣ ಕಣ, ಬಿಡೋ. ಇಲ್ಲ ಪಪ್ಪ, ಇವಾಗ್ಲೇ ಹೇಳಿ, ನಾನು ಕೇಳ್ಬೇಕು. ಇವ್ರು ಯಾಕೋ ಬಿಡಂಗ್ ಕಾಣಿಸಲ್ವಲ್ಲಪ್ಪ. ಬಿಡಲ್ಲ ಅಂದ್ರೆ ಬಿಡಲ್ಲ. ಅದೇನ್ ಗೊತ್ತಾ, ನಾನು ಮತ್ತೆ ನಿಮ್ಮಮ್ಮ ಖುಷಿಯಾಗಿ ಮದ್ವೆ ಆಗಿದ್ದಲ್ಲ. ಬೋಡ ತಾತಮ್ಮಲ್ಲಿ ಜೀವ ಮಾಮ ಮತ್ತೆ ಮಹಿಮಾ ಅತ್ತೆ ಇದಾರಲ್ಲ, ಅವರಿಬ್ಬರನ್ನ ಒಂದು ಮಾಡ್ಬೇಕು ಅಂತ ನಾವಿಬ್ರು ಮದುವೆ ಆದ್ವಿ. ನಾವಿಬ್ರು ಮದುವೆ ಆಗೋ ತನಕ ಅವ್ರು ಮದುವೆ ಆಗಲ್ಲ ಅಂತ ಕೂತಿದ್ರು. ಅವ್ರ ಹಠಕ್ಕೆ ನಾವು ಮದುವೆ ಆಗೋ ಥರ ಆಯಿತು. ನಮ್ಮಿಬ್ರಿಗೂ ಇಷ್ಟ ಇರಲಿಲ್ಲ, ಬಟ್ ಆಮೇಲೆ ಒಬ್ಬರನ್ನೊಬ್ರು ಇಷ್ಟಪಟ್ವಿ, ಖುಷಿಯಾಗಿದ್ವಿ, ಈಗಲೂ ಖುಷಿಯಾಗಿದ್ವಿ, ಇಷ್ಟೇ. ಓ, ಇಷ್ಟೆಲ್ಲ ಆಗಿದ್ಯಾ? ನನಗೆ ಗೊತ್ತೇ ಆಗಿಲ್ವಲ್ಲೋ. ಅವ್ರು ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ಹೇ ಅಪ್ಪು, ನೀನೇನೋ ಮದ್ವೆ ಫೋಟೋದಲ್ಲಿ ಕಾಣಿಸ್ತಾನೆ ಇಲ್ಲ. ಹಲೋ ಮಿಂಚು ಮೇಡಮ್, ನಮ್ಮನ್ನ ಅಲ್ಲ, ನೀವು ಕಾಣಿಸ್ತಲ್ಲ. ಹಲೋ ಅಪ್ಪು ಸರ್, ನನ್ನ ಪಪ್ಪಾಗೆ ಇತ್ತೀಚೆಗೆ ಸಿಕ್ಕಿದ್ದು. ನೀನ್ ಹುಡ್ದಾಗಿಂದ ಅವ್ರ ಜೊತೆ ತಾನೇ ಇದೆಯಾ, ಮತ್ ನೀನ್ ಆ ಫೋಟೋದಲ್ಲಿ ಇರ್ಬೇಕಲ್ವಾ? ಹೌದಲ್ವಾ? ಪಪ್ಪ, ಮಮ್ಮಿ, ನಿಮ್ ಮದ್ವೆಗೆ ನಮ್ಮನ್ನ ಕರೀದೆ ಮದ್ವೆ ಮಾಡ್ಕೊಂಡಿದ್ರಲ್ಲ, ಇದ್ ಮೋಸ ತಾನೆ? ನನ್ನ ಯಾಕೆ ಕರೀಲಿಲ್ಲ ನೀವು? ಮೋಸ ತಾನೆ? ನಾನು ನಿಮ್ ಜೊತೆ ಫೋಟೋ ತಗೋಬೇಕಾಗಿತ್ತು, ಸೆಲ್ಫಿ ತಗೋಬೇಕಾಗಿತ್ತು. ನನ್ನ ಬಿಟ್ಬಿಟ್ಟು ಮದ್ವೆ ಯಾಕಾದ್ರಿ ಹೇಳಿ? ಅದು ಹಂಗಲ್ಲ ಕಣೋ. ಲವ್ ನಿಂಗೆ ಹೆಂಗೋ ಅರ್ಥ ಮಾಡಿಸೋದು ನೋಡೋ. ರೂಲ್ಸ್ ಪ್ರಕಾರ ಮೊದಲು ಮದುವೆ ಆಗ್ಬೇಕು ಕಣೋ, ಆಮೇಲೆ ಮಕ್ಕಳಾಗೋದು. ಅರ್ಥ ಮಾಡ್ಕೊಳೋ ಪ್ಲೀಸ್. ಯಾಕೆ ಹಿಂಗ್ ಮಾಡಿರಿ? ಯಾಕೆ ನನ್ನ ಕರೀಲಿಲ್ಲ? ನಾನು ನಿಮ್ ಮದ್ವೆ ನೋಡ್ಬೇಕಾಗಿತ್ತು. ನಾನ್ ನಿಮ್ ಮಗ ತಾನೆ, ನಿಮ್ ಮದ್ವೆ ನಾನು ಇರ್ಬೇಕಾಗಿತ್ತು ತಾನೆ. ಯಾಕೆ ಕರ್ದಿಲ್ಲ? ಅಪ್ಪು, ಅದು ಹೆಂಗಂದ್ರೆ ನೋಡು, ಫಸ್ಟು ಮದುವೆ ಆಗುತ್ತೆ, ಆಮೇಲೆ ಮಕ್ಕಳು ಹುಡ್ತಾರೆ. ಸೊ ನಿನಗೆ ಹೆಂಗಪ್ಪ ಕರೀದು? ನಾನು ಹುಟ್ಟಿದ ಮೇಲೆನೆ ಮದ್ವೆ ಆಗ್ಬೇಕಾಗಿತ್ತು. ಯಾಕೆ ಮದ್ವೆ ಆದ್ರಿ? ಲೇ, ಅದು ಹಂಗಲ್ಲ ಕಣೋ. ಲೇ, ನಿಂಗೆ ಹೆಂಗೋ ಅರ್ಥ ಮಾಡಿಸೋದು ನೋಡೋ. ರೂಲ್ಸ್ ಪ್ರಕಾರ ಫಸ್ಟು ಮದುವೆ ಆಗ್ಬೇಕು ಕಣೋ, ಆಮೇಲೆ ಮಗು ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಡಾರ್ಲಿಂಗ್, ಪಪ್ಪ ಹೇಳ್ತಾರದು ಕರೆಕ್ಟ್ ಆಗಿದೆ. ಇವಾಗ ನಿಂಗೆ ಎಷ್ಟು ವರ್ಷನಪ್ಪ ಹೇಳು? 8.
8 ವರ್ಷ ಅಲ್ವಾ? ಕರೆಕ್ಟ್ ಅಲ್ವಾ? 8 ವರ್ಷ ತಾನೆ? ನೋಡು, ಇವಾಗ ನಿನಗೆ 8 ವರ್ಷ, ನಿಮ್ಮ ಪಪ್ಪ ಅಮ್ಮಿಗೆ ಮದುವೆ ಆಗಿ 9 ವರ್ಷ ಆಗಿದೆ, ಅಂದ್ರೆ 1 ವರ್ಷದ ಮುಂಚೆ. ಸೊ ಇವಾಗ 8 ವರ್ಷ ದೊಡ್ಡದ, 9 ವರ್ಷ ದೊಡ್ಡದ? 9 ವರ್ಷ ದೊಡ್ಡದು, 8 ವರ್ಷ ಚಿಕ್ಕದು. ಇವಾಗ ನಿನ್ ಡೌಟ್ ಕ್ಲಿಯರ್ ಆಯ್ತಾ? ಆ ಡೌಟ್ ಕ್ಲಿಯರ್ ಆಗಿಲ್ಲ, ಬಟ್ ಇನ್ನೊಂದು ಡೌಟ್. ಏನಪ್ಪ ನಿನ್ ಹೊಸ ಡೌಟು? ಬೋಳತಂಗೆ ಮೊದ್ಲಿಂದಾನು ತಲೆ ಕೂದ್ಲಿಲ್ವಾ? ಅವ್ರ ತಲೆ ಕೂದ್ಲಿರೋದನ್ನ ಯಾರಾದ್ರೂ ನೋಡಿದೀರಾ? ಮಮ್ಮಿ, ನೀವು ನೋಡಿದೀರಾ? ಫುಲ್ ನೈಸ್ ಆಗಿದೆ. ತಲೆ ಮೇಲೆ ಕೈ ಇಟ್ರೆ ರೈ ಅಂತ ಜಾರುತ್ತೆ. ತಲೆ ಮೇಲೆ ಜಾರು ಬಂಡಿ ಆಗ್ಬಹುದೇನು? ಹೌದು. ಏಯ್, ನಮ್ಮ ಅಪ್ಪನ ಆಡ್ಕೋಬೇಡಿ ನೀವು. ಅವ್ರ ಮುಂಚೆಯಿಂದನೂ ಹಾಗಿರ್ಲಿಲ್ಲ. ಅವಾಗ ಅವ್ರ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಒಳ್ಳೆ ಹೀರೋ ತರ ಇದ್ರು. ಹೀರೋ ತರ ಇದ್ರಾ? ಹಾ, ಈಗ ನೀನ್ ಅವ್ರನ್ನ ಜಾಸ್ತಿ ಆಡ್ಕೊಂಡ್ರೆ ದೇವ್ರು ನಿನ್ ಮೇಲೆ ಶಾಪ ಹಾಕ್ಬಿಡ್ತಾರೆ. ಆಮೇಲೆ ನೀನು ಬುಡ ಆಗೋಗ್ಬಿಡ್ತೀಯ. ಹುಷಾರ್. ಅಯ್ಯೋ, ನಾನು ಬುಡ ಆಗೋಗ್ತೀನ. ನಾನ್ ಆಡ್ಕೊಳಲ್ಲಪ್ಪ. ನೀನ್ ಬೋಡ ಆದ್ರೆ ಚೆನ್ನಾಗಿರ್ತೀಯ ಕಣೋ. ಸುಮ್ನಿರೆ ಬೋಡ ಸುಮ್ನಿರೆ. ನೀನ್ ಬೋಡಿ. ಇರೋರು ಇರ್ತಾರೆ, ಹೋಗೋರು ಹೋಗ್ತಾರೆ, ಅದಕ್ಕೆಲ್ಲ ಯಾಕೋ ತಲೆ ಕಟ್ಸ್ಕೋಬೇಕು? ಒಂದ್ ಮಾತು ಕೇಳಿಲ್ವಾ ನೀನು? ಜೊಳ್ಳು ಹೋಗುತ್ತೆ ಕಾಳು ಉಳಿಯುತ್ತೆ ಅಂತ. ಆ ರೀತಿ ಆಗುತ್ತೆ ಅಷ್ಟೇನೆ. ಪಾರ್ಥ, ಏನಾಯ್ತು? ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಅಪೇಕ್ಷಾ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಎಲ್ಲಿಂದ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಅನಿಸ್ತಾ ಇದೆ. ಸಿಚುವೇಶನ್ ತುಂಬಾನೇ ಸೀರಿಯಸ್ ಆಗಿದೆ. ನಮ್ಮ ಕಂಪ್ನಿಗೆ ಒಂದು ಸೀರಿಯಸ್ ಥ್ರೆಟ್ ಎದುರಾಗಿದೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಾನೆ ನನ್ನ ಕೈಲಿ ಗೊತ್ತಾಗ್ತಾ ಇಲ್ಲ. ಇವನ್ ನೋಡಿದ್ರೆ ಸೀರಿಯಸ್ ಆಗಿ ಒಳ್ಳೆ ಕೇರ್ಲೆಸ್ ಫೂಲ್ ತರ ಆಡ್ತಾನೆ. ಪಾರ್ಥ, ನೀವ್ ಹೇಳೋದು ಹೇಳಿದೀರಾ, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಇವಾಗ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ನೀವೇ ಹೋಗಿ ಎಂಪ್ಲಾಯೀಸ್ ಹತ್ರ ಮಾತಾಡ್ಬೇಕು. ಈ ಕ್ರೈಸಿಸ್ ಇಂದ ಓವರ್ಕಮ್ ಮಾಡ್ಬೇಕು. ಅವ್ರನ್ನೆಲ್ಲ ನೀವೇ ಹೋಗಿ ಕನ್ವಿನ್ಸ್ ಮಾಡಿ ಅಲ್ವಾ? ಇಲ್ಲ ಅಪೇಕ್ಷಾ, ಕೆಲವೊಂದು ವಿಚಾರಗಳನ್ನ ಯಾರು ಮಾತಾಡ್ಬೇಕು ಅವರೇ ಹೋಗಿ ಮಾತಾಡ್ಬೇಕು. ಈಗ ಮುಂಚೆ ತರ ಆಗಿದ್ರೆ ನಾನು ಏನಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಇವಾಗ ಇವನೇ ಓನರ್. ನಾನು ಮಾತಾಡೋದಕ್ಕೂ ಇವನ್ ಮಾತಾಡೋದಕ್ಕೂ ಇವಾಗ ಡಿಫ್ರೆನ್ಸ್ ಇದೆ. ಏನು ಗೊತ್ತಾ, ಕಂಪ್ನಿ ಡೈನಾಮಿಕ್ಸ್ ಹಾಗೆ ವರ್ಕ್ ಆಗುತ್ತೆ. ಯಾರು ಪವರಲ್ಲಿ ಇರ್ತಾರೆ ಜನ ಅವ್ರ ಮಾತೇ ಕೇಳೋದು. ಹಾಂ, ನಾವು ಹೋಗಿ ಒಟ್ಟಿಗೆ ಮಾತಾಡ್ಬೋದು, ಆದರೆ ಇವನು ಬರಬೇಕಲ್ಲ. ನೋಡಿ, ಕಂಪ್ನಿಲಿ ಕೆಲವೊಂದು ಫ್ರೇಮ್ ವರ್ಕ್ ಇರುತ್ತೆ. ಅದರಿಂದ ಹೊರಗಡೆ ಹೋಗಿ ನಾವೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಆಗ್ಬಿಡುತ್ತೆ. ಆಮೇಲೆ ಹಾಗೆ ಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ವಾ? ನೋಡಿ ಪಾರ್ಥ, ನೀವು ಕೂಡ ಹೇಳಿ ಕೇಳಿ ಮಾಡೋ ಒಂದು ಪೊಸಿಷನ್ ಅಲ್ಲಿದ್ದೀರಾ. ಈ ಕಂಪನಿ ನಿಮ್ದು ಕೂಡ. ಯಾರೆಲ್ಲ ಎಂಪ್ಲಾಯೀಸ್ ಡಿಮಾಂಡ್ ಮಾಡಿದಾರೋ ಅವ್ರನ್ನೆಲ್ಲ ಮನೆ ಹತ್ರ ಬರೋದಕ್ಕೆ ಹೇಳಿ. ಅವ್ರ ಜೊತೆ ಕೂತು ನೀವು ನಿಮ್ಮ ಅಣ್ಣನ್ನು ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಪ್ಪ. ಫಾರ್ಮಾಲಿಟೀಸ್ನ ಫಾಲೋ ಮಾಡಿದಾಗೂ ಆಗತ್ತೆ. ಏನಂತೀರಾ? ಆ್ಯಕ್ಚುಲಿ ಈ ಐಡಿಯಾ ಚೆನ್ನಾಗಿದೆ. ನಾನು ಹಾಗೆ ಮಾಡ್ತೀನಿ. ನಾನೇ ಕಂಪ್ನಿ ಎಂಪ್ಲಾಯೀಸ್ನೆಲ್ಲ ಮನೆಗೆ ಬರೋಕೆ ಹೇಳ್ತೀನಿ. ಹೇಗಿದ್ರೆ ಇವ್ನು ಮನೇಲಿ ಇರ್ತಾನಲ್ಲ, ಆಗ ಇವ್ನು ಇಟ್ಕೊಂಡು ಮಾತಾಡ್ತೀನಿ.